ತಾರಕಕ್ಕೇರಿದ ಅಂಬೇಡ್ಕರ್ ಪುತ್ಥಳಿ ಅಪಮಾನ ವಿಚಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ ವಿಚಾರ ಸಂಬಂಧ ಸಚಿವ ಎಂಸಿ ಸುಧಾಕರ್ ಹಾಗೂ ಸಂಸದ ಸುಧಾಕರ್ ನಡುವೆ ವಾಗ್ವಾದ ತಾರಕಕ್ಕೇರಿದೆ. ಅಂಬೇಡ್ಕರ್ ಪುತ್ಥಳಿ ಲೋಕಾರ್ಪಣೆಗೆ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಸಮಿತಿ ಒಪ್ಪಿಕೊಂಡಿದ್ರೂ ಉದ್ಘಾಟನೆ ಮಾಡಲು ಬಿಟ್ಟಿಲ್ಲ. ಅಂಬೇಡ್ಕರ್ ಪುತ್ಥಳಿಗೆ ಹಳೆಯ ಮಾಸಿದ ಬಟ್ಟೆ ಟಾರ್ಪಲ್ ಹೊದಿಸಿದ್ದಾರೆ. ಇದರಿಂದ ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ ಮಾಡಿದ್ದಾರೆ ಎಂದು ದಲಿತ ಮುಖಂಡರು ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಂತಾಮಣಿ ಪಟ್ಟಣದಲ್ಲಿ ನೂರಾರು ಮಂದಿ ದಲಿತ ಮುಖಂಡರು ಬೀದಿಗಿಳಿದು ಸಚಿವ ಎಂಸಿ ಸುಧಾಕರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಂಬೇಡ್ಕರ್ ಪ್ರತಿಮೆ ಅನಾವರಣ ಸಮಿತಿ ಅಂಬೇಡ್ಕರ್ ಪುತ್ಥಳಿಗೆ ಅನಾವರಣಕ್ಕೆ ಒಪ್ಪಿಕೊಂಡಿದ್ರು. ಲೋಕಾರ್ಪಣೆಗೆ ಸಚಿವರು ಬಿಡ್ತಾ ಇಲ್ಲ. ಅಂಬೇಡ್ಕರ್ ಪುತ್ಥಳಿಗೆ ಮಾಸಿದ ಬಟ್ಟೆ ಹಾಕಿ ಅಪಮಾನ ಮಾಡ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಇನ್ನು ದಲಿತ ಮುಖಂಡರು ಪ್ರತಿಭಟನೆಗೆ ಸಂಸದ ಸುಧಾಕರ್ ಸಾಥ್ ನೀಡಿದಷ್ಟು ಸಚಿವ ಎಂಸಿ ಸುಧಾಕರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದುರುದ್ದೇಶದಿಂದ ಅಂಬೇಡ್ಕರ್ ಪುತ್ಥಳಿಯನ್ನ ಅನಾವರಣ ಮಾಡಲು ಬಿಡ್ತಾ ಇಲ್ಲ. ಇದರ ಹಿಂದೆ ಕಾಣದ ಕೈಗಳಿವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇದು ದುರುದ್ದೇಶದಿಂದ ಕೂಡಿದೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಅಲ್ಲಿನ ಸಮಿತಿನೇ ಒಪ್ಕೊಂಡ ಮೇಲೆ ಅದು ಸಹಜವಾಗಿ ಆಗಬೇಕಾಗಿತ್ತು. ಅಲ್ಲಿನ ಹಂತದಲ್ಲೇ ಆಗಬೇಕಾಗಿತ್ತು. ಅದರ ಹೊರತಾಗಿ ಕೂಡ ಹಿಂದಿನ ಸರ್ಕಾರ ಮಾನ್ಯ ಕೃಷ್ಣಾರೆಡ್ಡಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ BA ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗಿನ ಸರ್ಕಾರದಲ್ಲಿ ಮಾನ್ಯ MC ಸುಧಾಕರ್ ಅವರು ಶಾಸಕರಾದ ಮೇಲೆ ಯಾರು ದಾನಿಗಳು ಕೊಟ್ಟಿದ್ರು ಆ ಜಮೀನನ್ನ, ಅದರಲ್ಲಿ ಅವ್ರ ಸ್ವಂತ ಟ್ರಸ್ಟಿಗೆ ಈಗಾಗಲೇ 30 ಗುಂಟೆನೋ 35 ಗುಂಟೆನೋ ಒಂದು ಟ್ರಸ್ಟ್ ಇಟ್ಕೊಂಡು ಶಾಲೆ ರನ್ ಮಾಡ್ತಾ ಇದ್ದಾರೆ. ಈಗ ಬಹುಶಃ ಅವ್ರ ಉದ್ದೇಶ ನನಗೆ ಅನೇಕರು ಹೇಳಿರೋ ಹಾಗೆ ಆ ಸರ್ಕಾರಿ ಶಾಲೆಯ ಜಮೀನನ್ನು ಕೂಡ ಅದನ್ನು ಕೂಡ ವಶಪಡಿಸ್ಕೋಬೇಕು ಈ ಒಂದು ಅವರ ಖಾಸಗಿ ಟ್ರಸ್ಟ್ಗೆ ಅನ್ನುವಂಥದ್ದು ಅವರ ದುರುದ್ದೇಶ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದರ ಹಿಂದೆ ಇರ್ತಕ್ಕಂಥ ದುರುದ್ದೇಶ. ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯನ್ನು ಅವರು ಅನಾವರಣ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅವ್ರ ಪರ ನಮ್ಮ ಹೋರಾಟಗಾರರು ಹೇಳ್ತಾವ್ರೆ, ಕಾಣದ ಕೈಗಳು ಯಾರು? ಇದೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾಣದ ಕೈ ಅಷ್ಟೇ. ನನಗೆ ಹಿಂದೆ ಮುಂದೆ ಮಾತಾಡಿ ಅಭ್ಯಾಸ ಇಲ್ಲ, ನೇರ ಅಷ್ಟೇ ನಮಗೆ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡು ಸುಧಾಕರ್ ಅವರು ಇವತ್ತು MLA ಆಗಿದ್ದಾರೆ ಅಂದರೆ ಅನೇಕರು ಇವತ್ತು ದೀನದಲಿತರು ಅವ್ರಿಗೆ ಮತ ಕೊಟ್ಟಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ತರದಿರ ತಕ್ಷಣ ನಿಮ್ಮ ಒಣ ಪ್ರತಿಷ್ಠೆ ಬಿಟ್ಟು ತಕ್ಷಣ ಆರ್ಡರ್ ಮಾಡಿಸಿ ಆ ಪ್ರತಿಮೆಯನ್ನು ಅಲ್ಲೇ ಉಳಿಸುವಂತ ಕೆಲಸ ಮಾಡಿ ಅದನ್ನು ಅನಾವರಣ ಮಾಡೋದು ಕರೀರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.